Hello cuties, welcome back to my mini vlog. Hello cuties, welcome back to my mini vlog. ಮನೇಲಿದ್ದೆ ಗೈಸ್, ಫುಲ್ ಬೋರ್ ಆಗ್ತಿತ್ತು. ಬೋರ್ ಆಗ್ತಿರೋದಕ್ಕೆ ಹೊಟ್ಟೆ ಹಸಿತಾ ಇತ್ತು. ಹೊಟ್ಟೆ ಹಸಿದಾಗ ನಂಗೆ ನೆನಪಾಗಿದ್ದು ಇವತ್ತು ಒಂದೇ, ದಟ್ ಈಸ್ ಮ್ಯಾಗಿ. ಸಿಂಪಲ್ ಆ್ಯಂಡ್ ಈಸಿ. ಬೇಗ ಅಂತ ನಾನು ಹೇಳಲ್ಲ, ಯಾಕಂದರೆ ಈ ವಿಡಿಯೋಲಿ ಬೇಗ ಅಂತೂ ಅದಾಗಿಲ್ಲ. ಸೊ ತಪ್ಪು ನಂದು ಇದೆ, ತುಂಬ ಐಟಮ್ಸ್ ಆ್ಯಡ್ ಮಾಡಿದ್ದೀನಿ. ಬನ್ನಿ ರೆಸಿಪಿ ನೋಡಿಸ್ತೀನಿ, ಹಾಗೆ ಹೇಳ್ತೀನಿ ಹೇಗೆ ಮಾಡ್ತಾಯಿದ್ದೀನಿ ನಾನಂತ. ನಾನು ತಿಂದು ಚೆನ್ನಾಗಿದ್ದರೆ ಆಮೇಲೆ ವಿಡಿಯೋ ಬರೋದಲ್ವಾ, ಸೊ ನೀವು ತಿನ್ಬೋದು ಅವಾಗ. ಮನೇಲಿದ್ದೆ ಗೈಸ್, ಫುಲ್ ಬೋರ್ ಆಗ್ತಿತ್ತು. ಬೋರ್ ಆಗ್ತಿರೋದಕ್ಕೆ ಹೊಟ್ಟೆ ಹಸಿತಾ ಇತ್ತು. ಹೊಟ್ಟೆ ಹಸಿದಾಗ ನಂಗೆ ನೆನಪಾಗಿದ್ದು ಇವತ್ತು ಒಂದೇ, ದಟ್ ಈಸ್ ಮ್ಯಾಗಿ. ಸಿಂಪಲ್ ಆ್ಯಂಡ್ ಈಸಿ. ಬೇಗ ಅಂತ ನಾನು ಹೇಳಲ್ಲ, ಯಾಕಂದರೆ ಈ ವಿಡಿಯೋಲಿ ಬೇಗ ಅಂತೂ ಅದಾಗಿಲ್ಲ. ಸೊ ತಪ್ಪು ನಂದು ಇದೆ, ತುಂಬ ಐಟಮ್ಸ್ ಆ್ಯಡ್ ಮಾಡಿದ್ದೀನಿ. ಬನ್ನಿ ರೆಸಿಪಿ ನೋಡಿಸ್ತೀನಿ, ಹಾಗೆ ಹೇಳ್ತೀನಿ ಹೇಗೆ ಮಾಡ್ತಾಯಿದ್ದೀನಿ ನಾನಂತ. ನಾನು ತಿಂದು ಚೆನ್ನಾಗಿದ್ದರೆ ಆಮೇಲೆ ವಿಡಿಯೋ ಬರೋದಲ್ವಾ, ಸೊ ನೀವು ತಿನ್ಬೋದು ಅವಾಗ. ಫಸ್ಟು ನೀವು ನೋಡ್ಕೊಂಡಂಗೆ ಟೊಮ್ಯಾಟೊ, ಗಾರ್ಲಿಕ್ ಮತ್ತು ಮೆಣಸಿನ್ಕಾಯಿ ಎಲ್ಲದನ್ನು ಚಾಪ್ ಮಾಡಿದ್ದೀನಿ. ಮತ್ತು ಮಸಾಲ ಪ್ರಿಪೇರ್ ಮಾಡಿದ್ದೀನಿ. ಇದು ರೀಸೆಂಟಾಗಿ ತುಂಬ ಟ್ರೆಂಡಿಂಗಲ್ಲಿರೋ ಮಸಾಲ. ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಿ ಜಜ್ಕೊಳ್ಬೇಕು, ಸ್ವಲ್ಪ ವಾಟರ್ ಹಾಕಿ. ಆಮೇಲೆ ಎಣ್ಣೆ ಹಾಕಬೇಕು ಪ್ಯಾನ್ಗೆ. ಗಾರ್ಲಿಕ್ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅವಾಗ, ಯಾಕಂದರೆ ಬೆಳ್ಳುಳ್ಳಿ ಸಾಫ್ಟ್ ಆಗುತ್ತೆ, ಸೊ ಆ ಫ್ಲೇವರ್ಸ್ ಎಲ್ಲ ಬರುತ್ತೆ. ಇಲ್ಲಿ ಮೀ ಟ್ರೈಂಗ್ ಟು ಬಿ ಅಸ್ಥೆಟಿಕ್. ಸೊ ಫಸ್ಟು ನೀವು ನೋಡ್ಕೊಂಡಂಗೆ ಟೊಮ್ಯಾಟೊ, ಗಾರ್ಲಿಕ್ ಮತ್ತು ಮೆಣಸಿನ್ಕಾಯಿ ಎಲ್ಲದನ್ನು ಚಾಪ್ ಮಾಡಿದ್ದೀನಿ. ಮತ್ತು ಮಸಾಲ ಪ್ರಿಪೇರ್ ಮಾಡಿದ್ದೀನಿ. ಇದು ರೀಸೆಂಟಾಗಿ ತುಂಬ ಟ್ರೆಂಡಿಂಗಲ್ಲಿರೋ ಮಸಾಲ. ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಿ ಜಜ್ಕೊಳ್ಬೇಕು, ಸ್ವಲ್ಪ ವಾಟರ್ ಹಾಕಿ. ಆಮೇಲೆ ಎಣ್ಣೆ ಹಾಕಬೇಕು ಪ್ಯಾನ್ಗೆ. ಗಾರ್ಲಿಕ್ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅವಾಗ, ಯಾಕಂದರೆ ಬೆಳ್ಳುಳ್ಳಿ ಸಾಫ್ಟ್ ಆಗುತ್ತೆ, ಸೊ ಆ ಫ್ಲೇವರ್ಸ್ ಎಲ್ಲ ಬರುತ್ತೆ. ಇಲ್ಲಿ ಮೀ ಟ್ರೈಂಗ್ ಟು ಬಿ ಅಸ್ಥೆಟಿಕ್. ಸೊ ಅಲ್ಲಿ ಸ್ವಲ್ಪ ಹೊತ್ತು ಮ್ಯಾಗಿನ ಆಡಿಸ್ದೆ. ಆಮೇಲೆ ಈ ಕಡೆ ಬಂದು ಇದೇನಾಗ್ತಿದೆ ಅಂತ ನೋಡಿ ಇದನ್ನು ಆಡಿಸೋಣ ಅಂತ ಹೇಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಇದನ್ನು ಚೆನ್ನಾಗಿ ಆಡಿಸಿ, ನೆಕ್ಸ್ಟ್ ನಾವು ಮಾಡಿರೋವಂಥ ಪೇಸ್ಟ್, ಟ್ರೆಂಡಿಂಗ್ ಪೇಸ್ಟ್, ಇದನ್ನು ಹಾಕಿ. ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಆ ಗಾರ್ಲಿಕ್ದು ಹಸಿ ವಾಸನೆ ಹೋಗಬೇಕು, ಬೆಳ್ಳುಳ್ಳಿದು. ಅದಾದಮೇಲೆ ಫ್ರೈ ಆಗಲಿ ಅಂತ ಬಿಟ್ಟು ನೆಕ್ಸ್ಟ್ ಟೊಮ್ಯಾಟೊ ಆ್ಯಡ್ ಮಾಡಿದೆ. ಇದು ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಕೊಡುತ್ತೆ, ಟ್ಯಾಂಗಿ ಮತ್ತು ಸ್ವೀಟ್. ಸೊ ಸ್ವೀಟ್, ಸ್ಪೈಸಿ, ಟ್ಯಾಂಗಿ ಇದೆಲ್ಲದ್ರದ್ದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ. ಮತ್ತು ಮ್ಯಾಗಿ ಮಸಾಲ ಹಾಕಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮ್ಯಾಗಿ ಮಾಡುವಾಗ. ಅಲ್ಲಿ ಸ್ವಲ್ಪ ಹೊತ್ತು ಮ್ಯಾಗಿನ ಆಡಿಸ್ದೆ. ಆಮೇಲೆ